ಆನೇಕಲ್ ತಾಲೂಕಿನ ಹಾರಗದ್ದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನೊಸೆನೂರು ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿ ಮತ್ತು ಸಮುದಾಯ ಭವನ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಹಾರಗದ್ದಿ ವಿಎಸ್ಎಸ್ಎನ್ ಅಧ್ಯಕ್ಷ ಕೆಎಸ್ ನಟರಾಜ್ ಮಾತನಾಡಿ, ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ಸಮಾನತೆಯ ಸಿದ್ಧಾಂತವನ್ನ ಜಗತ್ತಿಗೆ ನೀಡಿದ್ದಾರೆ. ಶಿಕ್ಷಣ, ಸಂಘಟನೆ, ಹೋರಾಟ ಎಂಬ 3 ಮೂಲ ಮಂತ್ರಗಳನ್ನು ಜಗತ್ತಿಗೆ ನೀಡಿದ ಕೀರ್ತಿ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ. ಹಿಂದುಳಿದವರು ಸೇರಿದಂತೆ ಪ್ರತಿಯೊಬ್ಬರಿಗೂ ಸಮಾಜದಲ್ಲಿ ಆದ್ಯತೆ ನೀಡಿದ್ದಾರೆ. ಅಂಬೇಡ್ಕರ್ ಅವರ ಸಮಾನತೆಯ ಸಿದ್ಧಾಂತವನ್ನ ಪ್ರತಿಯೊಬ್ಬರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸಾಧಕರನ್ನು ಒಂದು ಜಾತಿಗೆ ಸೀಮಿತಗೊಳಿಸದೆ ಅವರ ಸಿದ್ಧಾಂತ, ಆದರ್ಶಗಳನ್ನು ಜೀವನದ ಭಾಗವನ್ನಾಗಿಸಿಕೊಳ್ಳಬೇಕೆಂದರು. ಜಿಗಣಿ ಪುರಸಭಾ ಸದಸ್ಯ ಜಿಗಣಿ ವಿನೋದ್ ಮಾತನಾಡಿ, ಅಂಬೇಡ್ಕರ್ ಅವರ ಪ್ರತಿಮೆಗಳ ಜೊತೆಗೆ ಜ್ಞಾನದಲ್ಲಿದ್ದಾರೆ. ಹಾಗಾಗಿಯೇ ಅವರು ಜ್ಞಾನ ಮತ್ತು ಶಿಕ್ಷಣದ ಸಂಕೇತವಾಗಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರು ಶಿಕ್ಷಣಕ್ಕೆ ಮಹತ್ವ ನೀಡಬೇಕು. ತಮ್ಮ ಹಕ್ಕುಗಳನ್ನು ಪಡೆಯಲು ಹೋರಾಟದ ಹಾದಿ ಹಿಡಿಯಬೇಕೆಂದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಸಂಪಂಗಿ ಕಂಠೀರವ, ನೃತ್ಯ ಸಂಗೀತ ಸಭಾದ ಅಧ್ಯಕ್ಷ ಪಿ ಧನಂಜಯ್, ಲೇಖಕ ನಾಗಲೇಖ, ಸಿಎನ್ಆರ್ ರವಿಚಂದ್ರ, ಮುಖಂಡರಾದ ಮಂಜುನಾಥ್ ರೆಡ್ಡಿ, ಹಾರಗದ್ದಿ ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು ಹಾಗೂ ಊರಿನ ಹಿರಿಯರು, ಗ್ರಾಮಸ್ಥರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕರ ಸಂಘದ ಸದಸ್ಯರು ಭಾಗವಹಿಸಿದ್ದರು.
ಇವತ್ತು ಬಾಬಾ ಸಾಹೇಬರ ಆಶೀರ್ವಾದ ಸರ್ವರಿಗೂ ಸಿಗಲಿ. ನಾವೆಲ್ಲರೂ ಕೂಡ ಸಂವಿಧಾನದ ಅಡಿಯಲ್ಲಿ ಜೀವನವನ್ನ ಮತ್ತೊಮ್ಮೆ ಮಗದೊಮ್ಮೆ ಬಲಿಷ್ಠವಾಗಿ ಸಾಗಿಸೋಣ ಅಂತಕ್ಕಂಥ ಧ್ಯೇಯವಾಗಿ ಸಾಗೋಣ ಎನ್ನುವಂಥ ಭೀಮ ಮಾತನ್ನು ಹೇಳ್ತಾ ಎಲ್ರಿಗೂ ನಮಸ್ಕಾರ. ಈ ದಿವಸ ಆರಗದ್ದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಸೇನೂರು ಗ್ರಾಮದಲ್ಲಿ ಅಂಬೇಡ್ಕರ್ ಅವರ ಮಹಾಮಾನವತಾವಾದಿ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಜಯಂತಿ ಮತ್ತು ಅಂಬೇಡ್ಕರ್ ಅವರ ಸಮುದಾಯ ಭವನ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಇವತ್ತು ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಸಮುದಾಯ ಭವನ ಉದ್ಘಾಟನೆಯನ್ನು ಮಾಡಿ ಜೊತೆಯಲ್ಲೇ ಅಂಬೇಡ್ಕರ್ ಜಯಂತಿಯನ್ನು ಈ ದಿವಸ ಇಟ್ಕೊಂಡಿರ್ತಕ್ಕಂಥ ಭಾಳ ಸಂತೋಷ. ಎಲ್ಲರಿಗೂ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ, ಮಹಾಮಾನವತಾವಾದಿ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರು ಇವತ್ತೇನು ನಾವು ರಾಜ್ಯವನ್ನು, ದೇಶವನ್ನು, ಹಳ್ಳಿಗಳಲ್ಲಿ ಪ್ರತಿಯೊಂದರಲ್ಲೂ ನಾವೇನು ಆಳ್ವಿಕೆಯನ್ನು ಮಾಡ್ತಾಯಿದ್ದೀವಿ, ಸ್ವತಂತ್ರ ಬಂದ ನಂತರ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಅನೇಕ ದೇಶಗಳಲ್ಲಿ ಇರ್ತಕ್ಕಂಥ ಆಡಳಿತಗಳನ್ನೆಲ್ಲ ಮನಗೊಂಡು ಅಧ್ಯಯನವನ್ನು ಮಾಡಿ ನಮಗೆ ಯಾವುದು ಸೂಕ್ತವಾದಂಥ ಆಡಳಿತ ಇದ್ದರೆ ಸರೋಗುತ್ತೆ ಅನ್ನೋ ಒಂದು, ಇಲ್ಲಿ ವಿವಿಧತೆಯಲ್ಲಿ ಏಕತೆ ಇದ್ದಂಥ ರಾಷ್ಟ್ರ, ಅನೇಕ ಜಾತಿ ಪಂಗಡಗಳು ಆಚರಣೆಗಳು ಎಲ್ಲ ಇದ್ದು ಅವೆಲ್ಲವನ್ನು ಗಮನವಿಟ್ಕೊಂಡು ಯಾವ ವ್ಯವಸ್ಥೆ ಇದ್ದರೆ, ನಮ್ಮ ಯಾವ ಆಡಳಿತ ಇದ್ದರೆ ನಮ್ಮ ದೇಶ ಚೆನ್ನಾಗಿ ಮುಂದುವರಿಯುತ್ತೆ ಅನ್ನೋ ಒಂದನ್ನು ಮನಗೊಂಡು ಅನೇಕ ದೇಶಗಳಲ್ಲಿರ್ತಕ್ಕಂಥ ಆಡಳಿತಗಳ ಬಗ್ಗೆ ಅಧ್ಯಯನವನ್ನು ಮಾಡಿ ತದನಂತರ ಪ್ರಜಾಪ್ರಭುತ್ವವನ್ನು ಆಯ್ಕೆ ಮಾಡಿಕೊಂಡು ಆ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪ್ರಜೆಗಳಿಗೋಸ್ಕರವಾಗಿ ಆಳ್ವಿಕೆ ಮಾಡಬೇಕಾದ್ರೆ ಯಾವ ಥರವಾದ ಸಂವಿಧಾನ ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎಲ್ಲ ಜನಾಂಗ ಇಂಥ ಜನಾಂಗ ಅಂತಲ್ಲ, ಪ್ರತಿಯೊಬ್ಬ ಜನಾಂಗದವನ್ನು ಹಿತದೃಷ್ಟಿಯನ್ನು ಇಟ್ಕೊಂಡು ಅವರ ಆಚರಣೆಗಳನ್ನು ಹಿತದೃಷ್ಟಿಯಿಂದ ಇಟ್ಕೊಂಡು ಈ ಒಂದು ಸಂವಿಧಾನವನ್ನು ರಚನೆ ಮಾಡಿದಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಇವೆಲ್ಲ ನಾವು ನೆನೆಸ್ಕೊಬೇಕಾಗಿರೋದು. ಇವತ್ತು ಏನೋ ನಾವು ಆಡಳಿತವನ್ನು ನಡೆಸ್ತಾ ಇರ್ಬೋದು, ಸ್ವತಂತ್ರವಾಗಿ ಬದುಕ್ತಾ ಇರ್ತಕ್ಕಂಥದ್ದಿರೋದು ಆ ಅಂಬೇಡ್ಕರ್ ಅವರ ಆಲೋಚನೆ ಚಿಂತನೆಯಿಂದ. ಆ ಒಂದು ಚಿಂತನೆಯಿಂದ ಇವತ್ತು ನಾವೆಲ್ಲ ಈ ಒಂದು ಒಳ್ಳೆಯ ರೀತಿಯಲ್ಲಿ ಆಡಳಿತಗಳನ್ನು ನಡೆಸ್ಕೊಂಬಂದು ಬರ್ತಾಯಿದ್ದೀವಿ. ಇವತ್ತು ನಾವೇನು ಅಂದರೆ ಇತಿಹಾಸ ಬಳ್ಳವನ್ನು ದೇಶವನ್ನು ಆಳ್ಬೋದು, ಬದುಕನ್ನು ಕಟ್ಕೊಬೋದು. ಇತಿಹಾಸ ಗೊತ್ತಿರಬೇಕು ಮಕ್ಕಳಿಗೆ. ನಾವು ಪ್ರತಿಯೊಂದು ಮನೇಲಿ ಹೇಳ್ತಾ ಇರ್ತೀವಿ, ನಮ್ಮ ಅಪ್ಪ ಹಿಂಗೆ ಬದುಕಿದ್ರು, ನಮ್ಮ ತಾತ ಹಿಂಗೆ ಬದುಕಿದ್ರು, ನಮ್ಮ ಮುತ್ತಾತ ಹಿಂಗೆ ಬದುಕಿದ್ರು. ಹಾಗೆ ನಮ್ಮ ದೇಶಕ್ಕೆ ಇತಿಹಾಸ ಏನು, ನಮ್ಮ ದೇಶ ಯಾವ ರೀತಿ ಇತ್ತು, ಯಾವ ರೀತಿ ಆಡಳಿತಗಳನ್ನಿತ್ತು, ಯಾವ ರೀತಿ ಬ್ರಿಟಿಷರು ಬಂದರು, ವ್ಯಾಪಾರಕ್ಕೆ ಬಂದಂಥವ್ರು ಹೆಂಗೆ ಆಳ್ವಿಕೆ ಆಯಿತು, ಹೆಂಗೆ ಲೂಟಿ ಮಾಡಿ ನಮಗೆ ಏನನ್ನು ಕೊಟ್ಟರು, ನಮಗೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ನಮಗೆ ತಿನ್ನೋಕ್ಕೆ ಅನ್ನ ಕೂಡ ಇರಲಿಲ್ಲ, ಅಂಥ ಒಂದು ಪರಿಸ್ಥಿತಿಯಲ್ಲಿದ್ದಂಥ ಸಂದರ್ಭ. ಆ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿ ಆಯಿತು ಅನ್ನೋದನ್ನು ಇತಿಹಾಸವನ್ನು ತಿಳ್ಕೊಂಡ್ರೆ ಮಾತ್ರ ಇಂದಿನ ಮಕ್ಕಳು ಬದುಕೋದಕ್ಕೆ ಅವಕಾಶ ಆಗ್ತದೆ. ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಸಹ ಸ್ವತಂತ್ರಕ್ಕೆ ಹೋರಾಟ ಮಾಡಿದಂಥ ಮಹಾತ್ಮ ಗಾಂಧಿಯವ್ರನ್ನಿರ್ಬೋದು, ನೆಹರೂವ್ರನ್ನಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿಯವ್ರನ್ನಿರ್ಬೋದು, ವಲ್ಲಭಾಯ್ ಪಟೇಲ್ ಅವರು ಸಹಸ್ರಾರು ಜನಗಳನ್ನು ಏನು ಹೋರಾಟಕ್ಕೆ ಮೀಸಲಿದ್ರು. ಆಮೇಲೆ ತದನಂತರ ನಮ್ಮ ಅಂಬೇಡ್ಕರ್ ಅವರು ಏನು ಈ ಒಂದು
ಸಂವಿಧಾನವನ್ನು ರಚನೆ ಮಾಡಿಕೊಟ್ಟು ನಮ್ಮೆಲ್ಲ ಬದುಕನ್ನು ಕಟ್ಕೊಟ್ರು ಅವರೆಲ್ಲರನ್ನು ನೆನೆಸುವಂಥ ಕಾರ್ಯ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವರ ಜಯಂತಿಯನ್ನು ನಾವು ಆಚರಣೆ ಮಾಡ್ಕೊಂಬರ್ತಾಯಿದ್ದೀವಿ. ಅದ್ರ ಜೊತೆಗೆ ಅವರ ಹೆಸರಲ್ಲಿ ಈ ಒಂದು ಅಂಬೇಡ್ಕರ್ ಭವನವನ್ನು ಸಹ ಇವತ್ತು ನಮ್ಮ ಹೊಸನೂರು ಗ್ರಾಮದಲ್ಲಿ ನಮ್ಮ ಎಲ್ಲ ಊರಿನ ಗ್ರಾಮಸ್ಥರ ಸಹಾಯದಿಂದ ಈ ಒಂದು ಸಮುದಾಯ ಭವನವನ್ನು ನಿರ್ಮಿಸಿ ಈ ಒಂದು ಕಟ್ಟಡವನ್ನು ಉದ್ಘಾಟನೆಯನ್ನು ಸಹ ಇವತ್ತು ಮಾಡಿದ್ದಾರೆ. ಇಲ್ಲ ಎಲ್ಲ ಸಮುದಾಯದವ್ರಿಗೆ ಅನುಕೂಲ ಆಗಲಿ, ಈ ಒಂದು ಸಮುದಾಯ ಭವನ ಇರಬೇಕು ಅಂತಂದರೆ ಅವರು ಬದುಕು ಕಟ್ಟಿಕೊಳ್ಳೋದಕ್ಕೆ ಇದೊಂದು ಅವಕಾಶ ಆಗಬೇಕು ಅಂತ ಈ ಸಮುದಾಯ ಭವನವನ್ನು ನಿರ್ಮಿಸಿದ್ದಾರೆ. ಅದಕ್ಕೆ ಇವತ್ತು ಆರಂಭ ಮಾಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಮುಖಂಡರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಊರಿನಲ್ಲಿ ಶಾಂತಿ ನೆಮ್ಮದಿ ಎಲ್ಲ ನೆಲೆಸಲಿ, ಎಲ್ರಿಗೂ ಒಳ್ಳೇದು ಮಾಡಲಿ ಅಂತೇಳಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬ ಅಂದರೆ ಜಯಂತಿನ 134ನೇ ವರ್ಷದ ಜಯಂತಿ ಹಾಗೂ ಅದರ ಪ್ರಯುಕ್ತ ಆರ್ಗದ್ದೆ ಪಂಚಾಯಿತಿ ನೆಸರೂರಿನಲ್ಲಿ ಒಂದು ನೂತನವಾದ ಬಾಬಾ ಸಾಹೇಬರ ಒಂದು ಸಮುದಾಯ ಭವನ ಒಂದು ಉದ್ಘಾಟನೆ ಮಾಡಿದ್ದಾರೆ. ಎಲ್ಲರ ಅಧ್ಯಕ್ಷತೆಯಲ್ಲಿ ಆರ್ಗದ್ದೆ ಪಂಚಾಯಿತಿ ಸದಸ್ಯರುಗಳು ಹಾಗೂ ಗಣ್ಯರ ಅಧ್ಯಕ್ಷತೆಯಲ್ಲಿ ಆ್ಯಕ್ಚುಲಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಸಿದ್ಧಾಂತಗಳ ಮುಖಾಂತರ ಆ್ಯಕ್ಚುಲಿ ಉದ್ಘಾಟನೆ ಮಾಡಿದ್ದಾರೆ. ಬಾಬಾ ಸಾಹೇಬರ ಒಂದು ಸಿದ್ಧಾಂತಗಳನ್ನು ಇಲ್ಲಿ ಯುವಕರಾಗಲಿ ಮತ್ತು ಎಲ್ಲರೂ ಒತ್ಕೊಂಡು ಹೋಗುವಂಥ ಕೆಲಸ ಮಾಡಲಿ. ಈ ಭವನನ ಒಂದು ಶಿಕ್ಷಣಕ್ಕೆ ಒತ್ತು ಕೊಟ್ಟು ಶಿಕ್ಷಣ ಇಲ್ಲಿ ಟ್ಯೂಷನ್ ಸೆಂಟರ್ಸು ಮತ್ತು ಏನಾದರೂ ಈ ಥರದ ಶಿಕ್ಷಣಕ್ಕೆ ಒತ್ತು ಕೊಟ್ಟು ನಡೆಸ್ಕೊಂಡು ಹೋಗಲಿ. ಬಾಬಾ ಸಾಹೇಬರ ಒಂದು ಸಮುದಾಯ ಭವನ ಅಂದರೆ ಸುಮಾರು ಜನಕ್ಕೆ ಕೀಳರಿಮೆ ಬೇರೆ ಥರದ್ದಾರೆ ಇದೆ. ಹಾಗಾಗಿ ದಯವಿಟ್ಟು ಯುವಕರಲ್ಲಿ ನನ್ನೊಂದು ಸಣ್ಣ ಕೋರಿಕೆ, ಇದನ್ನು ಒಂದು ಟ್ಯೂಷನ್ ಸೆಂಟರ್ ಏನಾದರೂ ಮಾರ್ಪಾಡು ಮಾಡಿ ಮತ್ತು ಲೈಬ್ರರಿ ಮಾಡಿ ಯುವಕರಲ್ಲಿ ಮುಂದಿನ ದಿನಗಳಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಎತ್ಕೊಂಡು ಹೋಗುವಂಥ ಕೆಲಸ ಮಾಡಲಿ. ಮತ್ತು ಬಾಬಾ ಸಾಹೇಬ್ರ ಬರಹಗಳು ಭಾಷಣಗಳು ನಾನು ಆ್ಯಕ್ಚುಲಿ ಕಾರಲ್ಲಿ ತೊಗೊಂಬರೋಣ ಅಂದ್ಕೊಂಡು ಮಿಸ್ ಆಯಿತು, ತಂದುಕೊಡ್ತೀನಿ. ದಯವಿಟ್ಟು ಬಾಬಾ ಸಾಹೇಬ್ರ ಸಿದ್ಧಾಂತಗಳನ್ನು ನಾವು ಒತ್ಕೊಂಡು ಹೋಗುವಂಥ ಕೆಲಸ. ಮತ್ತು ಬಾಬಾ ಸಾಹೇಬ್ರು ಒಂದು ಮಾತು ಹೇಳಿದ್ದಾರೆ, ನಾನು ರಥನ ತೊಗೊಂಬಂದು ನಿಲ್ಲಿಸಿದ್ದೀನಿ, ಸಾಧ್ಯವಾದಾಗ ಮುಂದಕ್ಕೆ ಎತ್ಕೊಂಡು ಹೋಗ್ರಿ, ದಯವಿಟ್ಟು ಹಿಂದಕ್ಕಂತೂ ಕಳಿಸ್ಬೇಡಿ ಅಂತ. ಇವತ್ತಿನ ದಿನಗಳಲ್ಲಿ ರಾಜಕಾರಣ ಬಾಬಾ ಸಾಹೇಬ್ರು ಮಾಡಲಿಲ್ಲ, ಬಾಬಾ ಸಾಹೇಬ್ರ ಹೆಸರುಗಳಲ್ಲಿ ರಾಜಕಾರಣ ಮಾಡುವಂಥ ಕೆಲಸಗಳು ಹೆಚ್ಚಾಗಿದೆ. ದಯವಿಟ್ಟು ಎಲ್ಲರಲ್ಲಿ ನನ್ನ ಒಂದು ಕೋರಿಕೆ ಏನಂದರೆ, ಬಾಬಾ ಸಾಹೇಬ್ರೇ ರಾಜಕಾರಣ ಮಾಡಲಿಲ್ಲ, ದಯವಿಟ್ಟು ಅವ್ರ ಹೆಸರಲ್ಲಿ ಯಾರೂ ರಾಜಕಾರಣ ಮಾಡಬೇಡಿ. ಬಾಬಾ ಸಾಹೇಬ್ರ ಸಿದ್ಧಾಂತಗಳು ಸಮಾನತೆ ಇತ್ತು. ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಬೇರೆ ಥರದ್ದೇ ಹೋಗುತ್ತೆ ಅಂತ ಬಾಬಾ ಸಾಹೇಬ್ರು ಆಲೋಚನೆ ಮಾಡಿದರು. ನೋಡಿದ್ರೆ ಇವತ್ತು ಬಾಬಾ ಸಾಹೇಬ್ರು ಹೆಸರಿಟ್ಕೊಂಡೇ ರಾಜಕಾರಣ ಮಾಡಿ ಬೇರೆ ಥರದ್ದೇ ಎತ್ಕೊಂಡು ಹೋಗುವಂಥ ಕೆಲಸಗಳು ನಡೀತವೆ, ಹುನ್ನಾರಗಳು ನಡೀತವೆ. ಅದು ದಯವಿಟ್ಟು ಅದು ಯಾರೋ ಮಾಡ್ತಾರೋ ನಿಲ್ಲಿಸಬೇಕು. ಇಲ್ಲ ಅಂದರೆ ಬಾಬಾ ಸಾಹೇಬರು ಎಷ್ಟೇ 1000 ಅಡಿಗಳನ್ನೆಲ್ಲ ಹಳ್ಳ ತೆಗೆದು ಒಳಗಡೆ ಊತ್ರೂ ಬಾಬಾ ಸಾಹೇಬರು ಮೊಳಕೆ ಹೊಡೆದು ಮರವಾಗಿ ಎಮ್ಮರವಾಗಿ ಬೆಳೆಯುವಂಥ ಒಂದು ಶಕ್ತಿ ಬಾಬಾ ಸಾಹೇಬರ ಒಂದು ಬರಹಗಳು ಭಾಷಣಗಳಿಗಿದೆ, ಬಾಬಾ ಸಾಹೇಬರ ಶಿಕ್ಷಣಕ್ಕಿದೆ, ಬಾಬಾ ಸಾಹೇಬರ ಸಿದ್ಧಾಂತಗಳಿಗಿದೆ. ಹಾಗಾಗಿ ಯುವಕರು ಅದನ್ನು ಸ್ವಲ್ಪ ಚೂರು ಎಚ್ಚೆತ್ತುಕೊಂಡು ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಯಲ್ಲಿ ನಡ್ಕೊಂಡು ಒಳ್ಳೆ ರೀತಿಯಲ್ಲಿ ಹೋಗಲಿ ಅಂತ ನಾನು ಕೇಳ್ತೇನೆ. ಈ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜನ್ಮ ದಿನಾಚರಣೆಯ ಪ್ರಯುಕ್ತವಾಗಿ ನೂತನ ಸಮುದಾಯ ಭವನವನ್ನು ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇದರ ನೇತೃತ್ವವನ್ನು ಆರಗದ್ದೆ ಗ್ರಾಮ ಪಂಚಾಯಿತಿಯ ಸದಸ್ಯರು, ಈ ಊರಿನ ಹಿರಿಯ ಮುಖಂಡರಾದಂಥ ಎಂ ಸಂಪಂಗಿ ಅವರ ಸಾರಥ್ಯದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಇದಕ್ಕೆ ಸಾಕಷ್ಟು ಜನ ಗಣ್ಯಮಾನ್ಯರು ಆಗಮಿಸಿದರು. ವಿಶೇಷವಾಗಿ ಊರಿನ ಎಲ್ಲ ಮುಖಂಡರುಗಳು ಕೂಡ ಪಕ್ಷಾತೀತವಾಗಿ ಭಾಗವಹಿಸಿ ಈ ಒಂದು ಸಮಾನತೆ ಸಹಬಾಳ್ವೆಯನ್ನು ಮೆರೆದಿದ್ದಾರೆ. ನಿಜವಾಗ್ಲೂ ಕೂಡ ಗ್ರಾಮಗಳ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ವಿಶೇಷವಾಗಿ ಸಂವಿಧಾನ ಪ್ರತಿಯೊಬ್ಬರ ಬದುಕಿಗೂ ಸ್ಫೂರ್ತಿಯಾಗಿರುತ್ತೆ. ನಾವೆಲ್ಲರೂ ಕೂಡ ಸಂವಿಧಾನದ ಚೌಕಟ್ಟಿನಲ್ಲಿ ಬದುಕನ್ನು ಕಂಡಿದ್ದೇವೆ. ನೀವೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಸಮಾಜದಲ್ಲಿ ಸದ್ಗುಣ ಸಂಪನ್ನರಾಗಿ ನಾವು ಬದುಕನ್ನು ಕಟ್ಟಬೇಕಾಗುತ್ತೆ. ವಿಶೇಷವಾಗಿ ಇವತ್ತು ದಾರಿ ತಪ್ತಾ ಇರತಕ್ಕಂಥ ಯುವ ಸಮಾಜ ಸಾಧ್ಯವಾದಷ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕಗಳನ್ನು ಓದೋದ್ರ ಮುಖಾಂತರವಾಗಿ ಉತ್ತಮವಾಗಿ ತಮ್ಮ ಬದುಕನ್ನು ನಿರ್ಮಾಣ ಮಾಡಬೇಕಾಗಿದೆ ಅಂತಕ್ಕಂಥ ಸದುದ್ದೇಶವನ್ನು ಈ ಒಂದು ಸಮುದಾಯ ಭವನದಲ್ಲಿ ನಾವು ಹೊಂದಿದ್ದೇವೆ. ಈ ಸಮುದಾಯ ಭವನವನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮುಖಾಂತರ ಸಮುದಾಯ ಮತ್ತು ಗ್ರಾಮದ ಏಳಿಗೆಗಾಗಿ ಹಲವಾರು ಚಟುವಟಿಕೆಗಳನ್ನು ಈ ಒಂದು ಸಮುದಾಯ ಭವನದಲ್ಲಿ ಮಾಡೋದ್ರ ಮುಖಾಂತರವಾಗಿ ಈ ಸಮುದಾಯ ಭವನವನ್ನು ಸದ್ಬಳಕೆ ಮಾಡಿಕೊಳ್ಬೇಕಾಗಿದೆ. ಉದ್ಘಾಟನೆ ಮಾಡ್ತಕ್ಕಂಥದ್ದು ಮುಖ್ಯ ಅಲ್ಲ, ಉದ್ಘಾಟನೆ ಮಾಡಿದ್ದಾದ ನಂತರ ಸಮುದಾಯ ಭವನ ಯಾವ ರೀತಿ ಸದ್ಬಳಕೆ ಆಗುತ್ತೆ ಅಂತಕ್ಕಂಥದ್ದು ಭಾಳ ಮುಖ್ಯವಾದ ವಿಚಾರ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಈ ಒಂದು ಜಾಗದ ಅಭಿವೃದ್ಧಿಗಾಗಿ, ಜಾಗದ ಏಳಿಗೆಗಾಗಿ ಸಾಕಷ್ಟು ಜನ ಹಿರಿಯ ಮುಖಂಡರುಗಳು ಶ್ರಮವನ್ನು ವಹಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲ ಮಹನೀಯರಿಗೆ ಭೀಮ ವಂದನೆಯನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್. ನಮಸ್ಕಾರ. ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಹುಟ್ಟುಹಬ್ಬದ ಅಂಗವಾಗಿ ಅದೇ ರೀತಿಯಾಗಿ ಭವನ ಉದ್ಘಾಟನೆಯನ್ನು ಎಲ್ಲ ಗಣ್ಯರು ಬಂದು ಎಲ್ಲರೂ ಉದ್ಘಾಟನೆ ಮಾಡಿಕೊಟ್ಟು ಎಲ್ಲ ಸಹಕಾರದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಎಲ್ಲ ಪದಾಧಿಕಾರಿಗಳು ಮತ್ತು ಊರಿನ ಗ್ರಾಮಸ್ಥರು ಜಾತ್ಯತೀತವಾಗಿ ಬಂದು ನಮಗೆ ಸಹಕಾರ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಈ ದಿನ ನೊಸೇನೂರು ಗ್ರಾಮದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನೋತ್ಸವ ಹಾಗೂ ಸಮುದಾಯ ಭವನದ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘ ನೊಸೇನೂರು ಇವರ ನೇತೃತ್ವದಲ್ಲಿ ತುಂಬ ಅಚ್ಚುಕಟ್ಟಾಗಿ ಮತ್ತು ಅದ್ಧೂರಿಯಾಗಿ ಕಾರ್ಯಕ್ರಮ ನಡೀತು. ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಎಲ್ಲ ನಾಯಕರುಗಳು ಬಂದು ಈ ಕಾರ್ಯಕ್ರಮವನ್ನು ಭಾಗವಹಿಸಿದ್ದಾರೆ. ಅವರಿಗೆಲ್ಲ ನಮ್ಮ ಸಂಸ್ಥೆ ಪರವಾಗಿ ಅವ್ರಿಗೂ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಸಾಮಾಜಿಕ ನ್ಯಾಯ ಹಾಗೂ ಹೋರಾಟ ಹಾಗೂ ಶಿಕ್ಷಣ ಈ 3 ಅಂಶಗಳನ್ನು ನಾವು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡು ಈಗಿನ ಯುವ ಸಮೂಹ ಮುಂದುವರಿಬೇಕಾಗ್ತದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಗಣ್ಯರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಜನ್ಮದಿನದ ಸಂದರ್ಭದಲ್ಲಿ ಈ ವಿಚಾರವನ್ನು, ಸಾಮಾಜಿಕ ನ್ಯಾಯವನ್ನು ಕಾಪಾಡಬೇಕು ಅಂತೇಳಿ ಎಲ್ಲ ನಾಯಕರುಗಳ ಒತ್ತಾಯ ಆಗಿತ್ತು. ಅದೇ ರೀತಿ ನಾವು ಅವರ ದಾರಿಯಲ್ಲೇ ನಾವು ಸಾಗಬೇಕಾಗ್ತದೆ. ಈ ದಿನ ಕಾರ್ಯಕ್ರಮವನ್ನು ನಮ್ಮ ಸಂಪಂಗಿಯವರು ಹಾಗೂ ಆಂಜನಪ್ಪನವರು ಅವರು ಹಾಗೂ ಅವರ ಸಂಘದ ಎಲ್ಲ ಪದಾಧಿಕಾರಿಗಳು ನಿಂತ್ಕೊಂಡು ಇವತ್ತು ಸುಮಾರು ದಿನದಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ನೆನೆಗುಂದಿಗೆ ಇತ್ತು. ಈ ದಿನ ಈ ಕಾರ್ಯಕ್ರಮವನ್ನು ಮಾಡಿದರೆ ಅದು ಜನ್ಮದಿನದ ಸಂದರ್ಭದಲ್ಲಿ ಕಟ್ಟಡ ಉದ್ಘಾಟನೆ ಮಾಡೋದು ತುಂಬ ಸಂತೋಷದ ವಿಚಾರ. ಈ ಗ್ರಾಮದಲ್ಲಿ ಶಾಂತಿ ಸುವ್ಯವಸ್ಥೆ ಎಲ್ಲರೂ ಸಾಮಾಜಿಕ ನ್ಯಾಯದಿಂದ ಗ್ರಾಮದಲ್ಲಿ ಶಾಂತಿ ನೆಲೆಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಎಲ್ಲ ನಮ್ಮ ಸ್ನೇಹಿತರುಗಳಿಗೂ ಮತ್ತು ಅಂಬೇಡ್ಕರ್ ಯುವಕ ಸಂಘ ನೊಸೇನೂರು ಇವರು ಪದಾಧಿಕಾರಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ದಿವಸ ಅಂಬೇಡ್ಕರ್ ಜಯಂತಿ ಹಾಗೂ ಅಂಬೇಡ್ಕರ್ ಕಟ್ಟಡವನ್ನು ಉದ್ಘಾಟನೆ ಮಾಡೋದರ ಮುಖಾಂತರ ಈ ದಿವಸ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಯಶಸ್ವಿಯಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರೆ ಎಲ್ಲರಿಗೂ ಅಭಿನಂದನೆ ಮಾಡೋದರ ಮುಖಾಂತರ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, BDCC ಬ್ಯಾಂಕ್ ನಿರ್ದೇಶಕರಾದ ನಟರಾಜಣ್ಣವರು ಮುಖಾಂತರ ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ. ಈ ಒಂದು ಕಟ್ಟಡ ಬುದ್ಧ, ಬಸವ, ಅಂಬೇಡ್ಕರ್ ಎಂಬ ತತ್ವಗಳೊಂದಿಗೆ ಈ ಒಂದು ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದೀವಿ. ನಾವು ಯಾವ ರೀತಿ ಭಾವನೆ ಇರಬೇಕು ಈ ಕಟ್ಟಡ ಬಂದಾಗ ಅಂದರೆ, ನಮ್ಮ ಗ್ರಾಮದಲ್ಲಿ ದೇವಸ್ಥಾನಗಳು ಯಾವ ರೀತಿ ಇದೆ ಅದೇ ರೀತಿ ಇದು ಒಂದು ದೇವಸ್ಥಾನ. ನಾವು ದೇವಸ್ಥಾನಕ್ಕೆ ಹೋದಾಗ ಯಾವ ಭಕ್ತಿ ನಿಷ್ಠೆಯಿಂದ ಬರ್ತೇವೋ ಆ ನಿಷ್ಠೆ ಭಕ್ತಿಯಿಂದ ಇಲ್ಲಿ ಬಂದು ಈ ಒಂದು ಅಂಬೇಡ್ಕರ್ ಅವ್ರಿಗೆ ಕೈ ಮುಗಿದು ಒಂದು ಭಾವನೆ ಬರೋ ಥರ ಮಾಡಬೇಕು ಅಂತ ನನ್ನ ಆಶಾಭಾವನೆಯ ಮುಖಾಂತರ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಎಲ್ಲರೂ ಗಣ್ಯಮಾನ್ಯರು ಬಂದಿದ್ದಾರೆ, ಅವರಿಗೆಲ್ಲ ಶುಭವನ್ನು ಕೋರ್ತಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಾಬಾ ಸಾಹೇಬರ ಜಯಂತ್ಯೋತ್ಸವಕ್ಕೆ ಆಗಮಿಸಿರುವ ಎಲ್ಲ ಹಿರಿಯ ಮುಖಂಡರಿಗೂ ನೊಸೇನೂರು ಗ್ರಾಮಸ್ಥರಿಗೂ ಧನ್ಯವಾದಗಳು. ಈ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಒಂದು ಜ್ಞಾಪಕಾರ್ಥವಾಗಿ ಪ್ರತಿ ಗ್ರಾಮದಲ್ಲೂ ಅಂಬೇಡ್ಕರ್ ಭವನವನ್ನು ಕಟ್ಟಿದ್ದಾರೆ. ಇನ್ನೂ ಕಟ್ಟಬೇಕು, ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು. ಅದೇ ರೀತಿ ನಮ್ಮ ಹಾರಗದ್ದೆ ಗ್ರಾಮ ಪಂಚಾಯಿತಿಯ ಸ್ವಂತ ಸಂಪನ್ಮೂಲದಲ್ಲಿ ಈ ದಿನ 2 ಅಂತಸ್ತಿನ ಅಂಬೇಡ್ಕರ್ ಭವನವನ್ನು ಕಟ್ಟಿ ಈ ದಿನ ಉದ್ಘಾಟನೆ ಮಾಡಿ ಅಂಬೇಡ್ಕರ್ ಜಯಂತ್ಯೋತ್ಸವವನ್ನು ಭಾಳ ವಿಜೃಂಭಣೆಯಿಂದ ಎಲ್ಲ ಗ್ರಾಮಸ್ಥರ ಒಂದು ಸಹಕಾರದಿಂದ ತುಂಬ ಚೆನ್ನಾಗಿ ನಡೆದಿದೆ. ಇದೇ ರೀತಿ ಇನ್ನೂ ಈ ಕಟ್ಟಡದಲ್ಲಿ ನಮ್ಮ ಸ್ನೇಹಿತರು ವಿನೋದ್ ನಮ್ಮ ಬ್ರದರ್ ಅವರು ಹೇಳಿದರು ಏನಂತ ಅಂದರೆ ಒಳ್ಳೆಯ
ಲೈಬ್ರರಿ ಮತ್ತು ಒಂದು ಟ್ಯೂಷನ್ ಸೆಂಟರ್ ಮಾಡಬೇಕು ಅಂತ. ಅಂಬೇಡ್ಕರ್ ಆಸೆನೂ ಅದೇ ರೀತಿ ಇರೋದು. ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕು, ಯಾವುದೇ ಕೀಳರಿಮೆ ಮೇಲರಿಮೆ ಇಲ್ಲದೆ ಪ್ರತಿಯೊಬ್ಬರಿಗೂ ಈ ದಿನ ವಿದ್ಯಾಭ್ಯಾಸಕ್ಕಿರೋ ಇದು ಒತ್ತು ಇನ್ಯಾವುದಕ್ಕೂ ಕೊಡಬಾರ್ದು. ಅದೇ ರೀತಿ ಇಲ್ಲಿ ಟ್ಯೂಷನ್ ಸೆಂಟ್ರು ಮತ್ತು ಲೈಬ್ರರಿಯನ್ನು ಮಾಡಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು. ಎಲ್ರಿಗೂ ಒಳ್ಳೆ ಸರಸ್ವತಿ ಅವ್ರ ಭಾಗದಲ್ಲಿದ್ದು ಒಳ್ಳೆ ವಿದ್ಯಾವಂತರಾಗಲಿ ಅಂತ ಕೇಳ್ಕೊಳ್ತಾ, ಏನು ಹೊಸೂರು ಗ್ರಾಮದಲ್ಲಿ 134ನೇ ಅಂಬೇಡ್ಕರ್ ಜಯಂತಿಯನ್ನು ಮತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಿಂದ ಊರಿನ ಗ್ರಾಮಸ್ಥರು ಎಲ್ಲರೂ ಸೇರಿ ಯಶಸ್ವಿ ನಡೆಸಿಕೊಟ್ಟಿದ್ದಾರೆ. ಈ ಗ್ರಾಮದಲ್ಲಿ ನಾವು ಯುವಕರಲ್ಲಿ ಒಂದು ವಿನಂತಿ, ಏನು ಈ ಭವನವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಒಂದು ದಿನಕ್ಕೆ ಒಂದು ಅವರ್ ಆದರೂ ಬಂದು ಇಲ್ಲಿ ಲೈಬ್ರರಿ ಇರ್ತದೆ, ಬುಕ್ಸ್ ಇರ್ತವೆ, ಅದನ್ನು ಓದ್ಕೊಂಡು ಮಕ್ಕಳಿಗೆಲ್ಲನೂ ಓದೋಕ್ಕೆ ಅವಕಾಶ ಕೊಡ್ತೀವಿ, ಅದನ್ನು ಉಪಯೋಗಿಸ್ಕೊಳ್ಬೇಕು. ಜಯಂತಿ ಶುಭಾಶಯಗಳು. ಈ ಒಂದು ಕಟ್ಟಡ ನಿರ್ಮಾಣ ಆಗಿ ಸುಮಾರು 1 ವರ್ಷ ಆಗಿತ್ತು, ಕಾರಣಾಂತರಗಳಿಂದ ನಿಂತೋಗಿತ್ತು. ಅದಕ್ಕೋಸ್ಕರ ನಮ್ಮ ಸಂಪಂಗಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸಂಪಂಗಿಯವರು ತುಂಬ ಕಷ್ಟಪಟ್ಟು ಒಂದೇ ವಾರದಲ್ಲಿ ಉದ್ಘಾಟನೆ ಮಾಡಲೇಬೇಕು, ಯಾವುದೇ ಕಾರಣಕ್ಕೂ ನಿಲ್ಲಿಸೋದು ಬೇಡ ಅಂತೇಳಿ ಅದು ಉದ್ಘಾಟನೆ ಮಾಡಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಮತ್ತು ಎಲ್ಲ ಗಣ್ಯರ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಬೇಕು, ಇವತ್ತೇನು ನಾವು ಈ ಮಾತಾಡೋಕ್ಕೆ ಶಕ್ತಿ ಬಂದಿದೆ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಶಕ್ತಿ. ನಮಗೆ ಆ ಶಕ್ತಿಯಿಂದ ನಾವು ಎಲ್ಲ ಕೆಲಸಗಳಲ್ಲಿ ಮುಂದೆ ಇದ್ದೀವಿ. ಪ್ರತಿಯೊಬ್ಬರು ವಿದ್ಯಾವಂತರಾಗಿದ್ದಾರೆ. ನಾವೆಲ್ಲ ಒಟ್ಟಾಗಿ ಈ ದೇಶವನ್ನು ಮುನ್ನಡೆಸಬೇಕು. ಯುವಕರೇ ನಾಳಿನ ದೊರೆಗಳಾಗ್ತಾರೆ. ದಯವಿಟ್ಟು ಎಲ್ಲರೂ ವಿದ್ಯಾವಂತರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡಿಬೇಕಂತ. 134ನೇ ಜಯಂತಿ ಅಂಬೇಡ್ಕರ್ ಜಯಂತಿ ಉತ್ಸವ ಹಾಗೂ ಕಟ್ಟಡ ಉದ್ಘಾಟನೆ ಸಮಾರಂಭಕ್ಕೆ ಆಗಮಿಸಿದ ಎಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ಹಾಗೂ ಇದು ನಾವು ದೇವರು ಏನು ನೆನೆಸ್ಕೊಂತೀವೋ ಅದೇ ರೀತಿ ನಾವು ಡೈಲಿ ಬಂದು ಇದನ್ನು ನಾವು ದೇವಸ್ಥಾನ ಅಂತ ನೆನೆಸ್ಕೊಂಡು, ಯಾಕಂದರೆ ಉತ್ತಮ ಶಿಕ್ಷಣ ಕೊಡೋದಕ್ಕೆ ನಾವು ಈ ಮಟ್ಟಕ್ಕೆ ಬರಬೇಕಾದ್ರೆ ಅಂಬೇಡ್ಕರ್ ಕಾರಣ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ನಮ್ಮ ಈ ಹುಡುಗರಾಗಲಿ ಇವತ್ತು ಹಿರಿಯರು ಏನು ಮಾಡಿಕ್ಕಿದ್ರೆ ಅದನ್ನು ಉಪಯೋಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ಸದುಪಯೋಗ ಪಡಿಸ್ಕೊಂಡು ಮುಂದಿನ ದಿನ ಚೆನ್ನಾಗಿ ನಡೆಸ್ಕೊಳ್ಬೇಕಂತ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯತಿಗಳು ತುಂಬ ಹೃದಯದ ವಂದನೆಗಳು. ಮತ್ತು ಈ ಕಟ್ಟಡವನ್ನು ಭಾಳ ಶ್ರಮಪಟ್ಟು ಕೊಟ್ಟಿದ್ದಾರೆ. ಅದನ್ನು ಯುವಕರು ಮುಂದುವರಿಸ್ಕೊಂಡು ಹೋಗಬೇಕು. ಈ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾರೆ.